ಒಂದು ಕಾಲದಲ್ಲಿ ಕಾಂಗ್ರೆಸ್ಸಿನ ಭದ್ರಕೋಟೆಯಾಗಿದ್ದಂತಹ ಕಾಗವಾಡ, 1983 ಅಸೆಂಬ್ಲಿ ಚುನಾವಣೆಯ ಬಳಿಕ ಕಾಂಗ್ರೆಸ್ ಪ್ರಾಬಲ್ಯ ಸ್ವಲ್ಪ ಕುಸಿತವನ್ನು ಕಂಡಿದೆ. ಕಳೆದ 2 ದಶಕಗಳಿಂದ ಬಿಜೆಪಿ ಭದ್ರಕೋಟೆಯಾಗಿದೆ ಕಾಗವಾಡ. ಆದರೆ 2023ರಲ್ಲಿ ಕಾಂಗ್ರೆಸ್ ಎದುರು ಫಸ್ಟ್ ಟೈಮ್ ಮುಗ್ಗರಿಸಿದಂತಹ ಕಾಂಗ್ರೆಸ್ ಕೇವಲ 8,827 ಮತಗಳಿಂದ ಸೋಲನ್ನು ಕಂಡಿದೆ. ಶ್ರೀಮಂತ ಪಾಟೀಲರು ಸೋಲನ್ನು ಕಂಡಿದೆ. ಆದರೆ 2028ರಲ್ಲಿ ಕ್ಷೇತ್ರ ಮರಳಿ ಪಡೆಯಲು ಬಿಜೆಪಿ ಭರ್ಜರಿ ತಯಾರನ್ನ ಮಾಡ್ಕೊಂಡಿತ್ತು. ಕಾಗವಾಡದ ರಣಕಹಳದಲ್ಲಿ ಸದ್ದಿಲ್ಲದೆ ಅಚ್ಚರಿಯ ಪಾಲಿಟಿಕ್ಸ್ ನಡೀತಾ ಇದೆ. ಒನ್ಸ್ ಅಗೇನ್ ಇದು ಅಶ್ವವೇಗ ನ್ಯೂಸ್ ತೆರೆದಿಡ್ತಾ ಇರುವಂತಹ ಬಿಗ್ಗೆಸ್ಟ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. 1983ರ ಅಸೆಂಬ್ಲಿ ಚುನಾವಣೆಯ ಬಳಿಕ ಕಾಂಗ್ರೆಸ್ಸಿನ ಪ್ರಾಬಲ್ಯ ಕುಸಿತವನ್ನು ಕಂಡಿದೆ. ಆದರೆ ಕಳೆದ 2 ದಶಕಗಳಿಂದ, ಅಂದರೆ ಹತ್ತಿರ ಒಂದು 20 ವರ್ಷಗಳಿಂದ ಕೆಲವೊಂದು ಕಡೆ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆಯಾಗಿ ಕಾಗವಾಡ ತಯಾರಾಗಿಬಿಟ್ಟಿದೆ. ಆದರೆ 2023ರಲ್ಲಿ ಕಾಂಗ್ರೆಸ್ ಗೆದ್ದು ಭಾರತೀಯ ಜನತಾ ಪಾರ್ಟಿಗೆ ಮಣ್ಣು ಮುಗಿಸಿದೆ. ಯಾವ ವಿಧಾನಸಭಾ ಕ್ಷೇತ್ರ ನಮ್ಮ ಭದ್ರಕೋಟೆ ಅಂತ ಗೆದ್ದು ಬೀಗ್ತಾ ಇದ್ರು ಭಾರತೀಯ ಜನತಾ ಪಾರ್ಟಿಯವರು, ಅಂತಹ ಕಾಗವಾಡದಲ್ಲಿ ಕಳೆದ ಎಲೆಕ್ಷನ್ಸಲ್ಲಿ ತೀವ್ರವಾದಂತಹ ಸೋಲನ್ನು ಅನುಭವಿಸಿದರು. ಕೇವಲ 8,827 ಮತಗಳಿಂದ ಅಲ್ಲಿನ ಅಭ್ಯರ್ಥಿಯಾಗಿರುವಂತಹ ಶ್ರೀಮಂತ್ ಪಾಟೀಲರು ಹೀನಾಯವಾದಂತಹ ಸೋಲನ್ನು ಅನುಭವಿಸಿದರು. ಕಾಂಗ್ರೆಸ್ಸಿನಿಂದ ರಾಜು ಕಾಗೆ ಅವರು ಗೆದ್ದರು. ಆದರೆ ಈಗ ಸದ್ದಿಲ್ಲದೆ ಒಂದು ಪಾಲಿಟಿಕ್ಸ್ ಅನ್ನುವಂಥದ್ದು, ಸೈಲೆನ್ಸ್ ಪಾಲಿಟಿಕ್ಸ್ ಅನ್ನುವಂಥದ್ದು ಕಾಗವಾಡದಲ್ಲಿ ನಡೀತಾ ಇದೆ. ಕಾಗವಾಡದಲ್ಲಿ ಕಳೆದ 2 ದಶಕಗಳಿಂದ ಬಿಜೆಪಿಯದ್ದೇ ಆಧಿಪತ್ಯ ಆಯಿತು. ಈಗ ಬಿಜೆಪಿ ಎಲ್ಲೋ ಒಂದು ಕಡೆ ತನ್ನ ಪ್ರಾಬಲ್ಯವನ್ನು ಕಳೆದುಕೊಂಡಿದೆ. ಕಾಂಗ್ರೆಸ್ಸಿನ ಪ್ರಾಬಲ್ಯ ಅನ್ನುವಂಥದ್ದಿದೆ ಈ ಎಲೆಕ್ಷನ್ಸಲ್ಲಿ. ಇನ್ನು ಮುಂಬರುವಂತಹ ಎಲೆಕ್ಷನ್ಸಲ್ಲಿ ಪ್ರಸ್ತುತ ಶಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ರಾಜು ಕಾಗೆ ಅವರನ್ನ ಹೆಂಗೆ ಸೋಲಿಸ್ತಾರೆ ಭಾರತೀಯ ಜನತಾ ಪಾರ್ಟಿಯವರು, ಸೊ ಅದಕ್ಕೆ ಏನು ಮಾಸ್ಟರ್ ಪ್ಲಾನ್ ಹಾಕ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಡೀಟೇಲ್ಸ್ಗಳಿದೆ. ಕಳೆದ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನಿಂದ ಸ್ಪರ್ಧೆ ಮಾಡಿದಂತಹ ರಾಜು ಕಾಗೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಶ್ರೀಮಂತ ಪಾಟೀಲ್ ಎಷ್ಟೆಷ್ಟು ಮತಗಳನ್ನು ಪಡೆದುಕೊಂಡಿದ್ರು ಅನ್ನುವಂಥದ್ದನ್ನು ಸ್ವಲ್ಪ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಕಾಗವಾಡದ 2023ರ ಚುನಾವಣೆ 2023, ಅದರಲ್ಲಿ ರಾಜು ಕಾಗೆ ಅವರು 83,387 ಮತಗಳನ್ನು ಪಡೆದುಕೊಂಡಿದ್ದರು. ರಾಜು ಕಾಗೆ ಪಡೆದುಕೊಂಡಂತಹ ಮತಗಳು ಕಾಂಗ್ರೆಸ್ಸಿನ ಅಭ್ಯರ್ಥಿ. ಇನ್ನು ಶ್ರೀಮಂತ ಪಾಟೀಲ್ ಭಾರತೀಯ ಜನತಾ ಪಾರ್ಟಿಯಿಂದ ಕಂಟೆಸ್ಟ್ ಮಾಡಿ ಎಲೆಕ್ಷನ್ಗೆ ನಿಂತುಕೊಂಡು ಅವರು ಪಡೆದಂತಹ ಮತಗಳು 74,560 ಮತಗಳು. ಕೇವಲ 8,827 ಮತಗಳಿಂದ ರಾಜು ಕಾಗೆಯವರು ಗೆಲುವನ್ನು ತಮ್ಮದಾಗಿಸಿಕೊಳ್ತಾರೆ. ಅಲ್ಲಿ ರಾಜು ಕಾಗೆಯವರು ಗೆಲ್ತಾರೆ. ಆದರೆ ಈಗ ಮುಂಬರುವಂತಹ ಚುನಾವಣೆಯಲ್ಲಿ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನಿಂದ ಸೀಟನ್ನು ಪಡೆದುಕೊಳ್ತಾರಾ ರಾಜು ಕಾಗೆ ಅನ್ನುವಂತಹ ಪ್ರಶ್ನೆ ಈಗ ವ್ಯಕ್ತವಾಗ್ತಾ ಇದೆ. ಪಕ್ಕ ಸಿದ್ದರಾಮಯ್ಯನ ಬಳಗ ಟೀಮಲ್ಲಿ ಇರುವಂತಹ ನಾಯಕರು ರಾಜು ಕಾಗೆ ಅಂತ ಹೇಳ್ಬೋದು. ಕೆಲ ದಿನಗಳ ಹಿಂದಷ್ಟೇ ಮೋದಿಯವರ ವಿರುದ್ಧ ಮಾತನಾಡಿದಂತಹ ಕೀರ್ತಿ ಭಾಜನರು ಕೂಡ ಹೌದು. ಭಾರತೀಯ ಜನತಾ ಪಾರ್ಟಿ ಮೇಲೆ ಅವಾಗವಾಗ ಒಂದು ಸ್ವಲ್ಪ ಕಾಮೆಂಟ್ಗಳನ್ನು ಪಾಸ್ ಮಾಡ್ತಾ ಇರ್ತಾರೆ. ಪ್ರಧಾನಿಗೆ ಏನೋ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಸೊ ಆಗಾಗ ರಾಜ್ಯದ ಗಮನವನ್ನು ಸೆಳೀತಾ ಇರ್ತಾರೆ ರಾಜು ಕಾಗೆ. ಆದರೆ ಮುಂಬರುವಂತಹ ಚುನಾವಣೆಯಲ್ಲಿ ರಾಜು ಕಾಗೆ ಅವರಿಗೆ ಟಿಕೆಟ್ ಸಿಗುತ್ತಾ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ, ಚೆಕ್ ಇಟ್ ಔಟ್. ಆ ಬ್ರೇಕಿಂಗ್ ನೋಡ್ಕೊಂಬರೋಣ. ಬ್ರೇಕಿಂಗ್ ಪ್ಲೇ ಪ್ಲೀಸ್. 2028ರ ಚುನಾವಣೆಯಲ್ಲಿ ಯಾರಿಗೆ ಸಿಗುತ್ತೆ ಕಾಂಗ್ರೆಸ್ಸಿನ ಟಿಕೆಟ್? 2028ರ ಚುನಾವಣೆಯಲ್ಲಿ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ? ಅಲ್ಲಿ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಇದ್ರೂ ಸವದಿ ಸನ್ ಈಗ ಆಕ್ಟಿವ್ ಆಗಿದ್ದಾರೆ. ಕಾಗವಾಡದಲ್ಲಿ ಸಕ್ರಿಯವಾಗಿ ಓಡ್ತಾ ಇರುವಂತಹ ಚಿದಾನಂದ ಸವದಿ ಅಬ್ಬರ ನೋಡಿದರೆ 2028ಕ್ಕೆ ಕೈ ಟಿಕೆಟ್ ಕೊಡೋದು ಫಿಕ್ಸ್ ಅನ್ನುವಂತಹ ರೀತಿಯಲ್ಲಿ ಸಚಿವ ಜಾರಕಿಹೊಳಿ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ರಾಜು ಕಾಗೆ. ಅದೇ ಕಾರಣಕ್ಕೆ ಕೆರಳಿ ಕೆಂಡಮಂಡವಾಗಿರುವಂತಹ DCM ಮಗನನ್ನ ಅಖಾಡಕ್ಕೆ ಇಳಿಸಬೇಕು ಅಂತ ಮಾಜಿ DCM ಈಗ ಪ್ರಯತ್ನ ಪಡ್ತಾ ಇದ್ದಾರೆ. ಅತ್ತ CM DK ಶಿವಕುಮಾರ್ ಜೊತೆ ಆಪ್ತರಾಗಿರುವಂತಹ ಲಕ್ಷ್ಮಣ ಸವದಿ. ಅದೇ ಕಾರಣಕ್ಕೆ ಕಾಗವಾಡದ ಹಾಲಿ ಶಾಸಕ ರಾಜು ಕಾಗೆಗೆ ಈಗ ಟೆನ್ಷನ್ ಆಗಿದೆ.
ಆದರೆ ನಾನು ಹಾಲಿ ಇದ್ದೀನಿ, ನಂಗೆ ಟಿಕೆಟ್ ಅಂತ ರಾಜು ಕಾಗೆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಹಾಲಿ ಶಾಸಕರಾಗಿರುವಂತಹ ರಾಜು ಕಾಗೆ ಅವರಿಗೆ ಮುಂದಿನ ಚುನಾವಣೆಯಲ್ಲಿ 2028 ಎಲೆಕ್ಷನ್ಸಲ್ಲಿ ಟಿಕೆಟ್ ಸಿಗುತ್ತೋ ಸಿಗಲ್ವೋ ಅನ್ನುವಂತಹ ಅನುಮಾನಗಳು ವ್ಯಕ್ತವಾದರೆ, ಈ ಕಡೆ ಲಕ್ಷ್ಮಣ ಸವದಿಯವರ ಮಗ ಚಿದಾನಂದ ಸವದಿಯವರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಓಡಾಡ್ಕೊಂಡಿದ್ದಾರೆ. ಇನ್ನೇನು ಟಿಕೆಟ್ ಅವರಿಗೇ ಬಂದುಬಿಡುತ್ತೆ ಅನ್ನುವಷ್ಟು ಮಟ್ಟಿಗೆ ಹೈಪರ್ ಆಕ್ಟಿವ್ ಆಗಿ ಈಗ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಸ್ವಲ್ಪ ನಾವು ಡೀಪ್ ಆ್ಯಂಡ್ ಫೈನ್ ಆಗಿ ನೋಡ್ತಾ ಹೋದರೆ, ಒಂದು ಕಡೆ ರಾಜು ಕಾಗೆ ಅವರು ಸತೀಶ್ ಜಾರಕಿಹೊಳಿ ಅವರ ಕಟ್ಟಾರ್ ಬೆಂಬಲಿಗರು, ಬಹಳ ಆತ್ಮೀಯರು ಕೂಡ ಹೌದು. ಇನ್ನು ಲಕ್ಷ್ಮಣ್ ಸವದಿಯವರು CM DK ಶಿವಕುಮಾರ್ ಅವರಿಗೆ ಅತ್ಯಂತ ಆತ್ಮೀಯರು, ಆಪ್ತರು ಕೂಡ ಹೌದು. ಹೀಗಾಗಿ ಯಾರಿಗೆ ಮುಂದಿನ ಎಲೆಕ್ಷನ್ಸಲ್ಲಿ ಟಿಕೆಟ್ ಸಿಗುತ್ತೆ? DK ಶಿವಕುಮಾರ್ ಅವರ ಆತ್ಮೀಯರಾಗಿರುವಂತಹ ಲಕ್ಷ್ಮಣ್ ಸವದಿಯವರ ಮಗ ಆದಂತಹ ಚಿದಾನಂದ ಸವದಿಗೆ ಸಿಗುತ್ತೋ, ಅಥವಾ ಸತೀಶ್ ಜಾರಕಿಹೊಳಿ ಅವರ ಆತ್ಮೀಯರಾಗಿರುವಂತಹ ಈಗಿನ ಹಾಲಿ ಶಾಸಕರಾಗಿರುವಂತಹ ರಾಜು ಕಾಗೆ ಅವರಿಗೆ ಇರುತ್ತೋ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಆದರೆ ರಾಜು ಕಾಗೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇದೆ, ನನಗೆ ಕಾನ್ಫಿಡೆನ್ಸ್ ಅದ, ವಿಶ್ವಾಸ ಅದ. ಯಾಕಂತಂದ್ರೆ ನಾನು ಹಾಲಿ ಶಾಸಕಿದ್ದೀನಿ, ನನಗೆ ಮುಂದೆ ಟಿಕೆಟ್ ಸಿಗುತ್ತಾ ಅನ್ನುವಂತಹ ಒಂದು ಅಭಿಲಾಷೆಯನ್ನು ಅವರು ವ್ಯಕ್ತಪಡಿಸಿದರು.